ಹಾಯ್ ಫ್ರೆಂಡ್ಸ್, ರೊಟ್ಟಿ ಮಾಡೋಣ ಬನ್ನಿ. ರೊಟ್ಟಿ ಮಾಡೋಗೋಸ್ಕರ ಹಿಟ್ಟು ಚಾನಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಗೆ ಸ್ವಲ್ಪ ನೀರು ಕಾಯಕ್ಕಿಟ್ಟಿದ್ದೀನಿ. ಈಗ ನೀರು ಚೆನ್ನಾಗಿ ಕುದೀಲಿ. ಇನ್ನೊಂದು ಸ್ವಲ್ಪ ಕುದ್ದಾದ್ಮೇಲೆ ಹಿಟ್ಟು ನೀರು ಅಂತ ಹೇಳ್ತೀವಿ ನಾವು. ಇದನ್ನು ಜಿಗಿ ಹಾಕೋಬೇಕು ರೊಟ್ಟಿಗೆ. ಜಿಗಿ ಹಾಕೊಂಡ್ಬಿಟ್ಟು ಯಾವ ಥರ ಲಟ್ಟಿಸಿ ರೊಟ್ಟಿ ಮಾಡೋದಂತ ತೋರಿಸ್ತೀನಿ ನಾನು ನಿಮಗೆ. ಈ ಥರ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ನೀರನ್ನು ಈ ಹಿಟ್ಟಲ್ಲಿ ಹಾಕೊಂಡ್ಬಿಡ್ಬೇಕು. ಹಾಕೊಂಡಾಗ ಹೇಗೆ ರೊಟ್ಟಿ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನಾನು. ಹಿಟ್ಟು ನೀರು ಹಾಕೋತಾ ಇದ್ದೀನಿ ನೋಡಿ. ಇದಕ್ಕೆ ಇಷ್ಟು ನೀರು ಹಾಕೊಂಡ್ರೆ ಸಾಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ನಮ್ಮ ಕಡೆ ಬಿಜಾಪುರ ಸೈಡೆಲ್ಲ ಜಿಗಿ ಹಾಕೋದಂತ ಹೇಳ್ತಾರೆ ಇದಕ್ಕೆ ರೊಟ್ಟಿಗೆ. ಈಗಿನವ್ರಿಗೆ ಯಾರಿಗೂ ಬಡದ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಆ ಥರ ಆದವರು ಕೂಡ ಅಂದರೆ ಎಲ್ಲರೂ ಲಟ್ಟಿಸಿ ಮಾಡ್ಕೋಬೋದು ಈಸಿಯಾಗಿ. ಇದೇ ಥರ ನೋಡಿ, ಈ ಥರ ಜಿಗಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇರೋದು. ಆ ಕಡೆ ಈ ಕಡೆದು ಹಿಟ್ಟು ಎಲ್ಲ ಸೆಂಟ್ರ್ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೋಬೇಕು. ಈ ಥರ ಹಿಟ್ಟು ನಾದ್ಕೋತಾ ಇರೋದು ನೋಡಿ. ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟು ನಾದಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಿಟ್ಟು ಹೇಗೆ ನಾವು ಹದವಾಗಿ ಅಂತ ಹೇಳ್ತಾರಲ್ಲ, ಆ ಥರ ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡ್ರೆ ರೊಟ್ಟೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಹಿಟ್ಟು ಕಲಿಸ್ಕೋಬೇಕು. ಹಾಗೆ ಇವಾಗ ಎಷ್ಟು ಜಿಗುಟು ಹಾಕಿವಲ್ಲ, ಜಿಗುಟನ್ನು ಒಟ್ಟು ಮಿಕ್ಸ್ ಮಾಡ್ಕೋಬೇಕು. ಮೊದಲು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕ್ಕೊಂಡು, ನೀರು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ನಾದ್ಕೋಬೇಕು ನೋಡಿ ಚೆನ್ನಾಗಿ. ಹಿಟ್ಟು ಮೇನ್ ಚೆನ್ನಾಗಿ ನಾದ್ಕೊಂಡ್ವಿ ಅಂತಂದರೆ ರೊಟ್ಟಿ ಮಾತ್ರ ಸೂಪರಾಗಿ ಬರ್ತಾವೆ. ಇವಾಗ ಹಿಟ್ಟು ನಾದ್ಕೋತಾ ಇರೋದು ನೋಡಿ. ಬಡಿಬೇಕಂತ ಏನಿಲ್ಲ, ಲಟ್ಟಿಸಿ ರೊಟ್ಟಿನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಈ ಥರ ಹಿಟ್ಟನ್ನು ಪೂರ್ತಿ ಕಲಿಸ್ಕೊಂಡ್ಬಿಡೋಣ ಚೆನ್ನಾಗಿ. ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ರೊಟ್ಟಿ ಮಾಡಿದರೆ ರೊಟ್ಟಿ ತುಂಬ ಟೇಸ್ಟಿಯಾಗಿ ಕೂಡ ಇರ್ತವೆ, ತಿಳುವಾಗಿ ಕೂಡ ಬರುತ್ತೆ. ರೊಟ್ಟಿ ತುಂಬ ಚೆನ್ನಾಗಿ ಕೂಡ ಇರ್ತವೆ. ನನ್ನ ಚಾನಲ್ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅನ್ಕೋತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋಸ್ ನಿಮ್ಗೆ ಲೈಕ್ ಆದರೆ ಎಲ್ಲ ವಿಡಿಯೋಸ್ನೂ ನೋಡಿ ಒಂದು ಸರಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಹಿಟ್ಟನ್ನ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೊಂಡ್ಬಿಡೋಣ. ನಾದ್ಕೋತಾ ಇರೋದು ನೋಡಿ. ಮೊದಲು ನನಗೂ ಕೂಡ ರೊಟ್ಟಿ ಬರ್ತಾ ಇರಲಿಲ್ಲ. ಬಡದು ಮಾಡೋಕ್ಕಂದರೆ ಆಗ್ತಾ ಇರಲಿಲ್ಲ. 10 ರೊಟ್ಟಿ ಮಾಡಿದರೆ ಸಾಕು. ಅದಕ್ಕಿಂತ ಜಾಸ್ತಿ ಅಂದರೆ ನನಗೆ ಬಡದು ರೊಟ್ಟಿ ಮಾಡೋಕೆ ಆಗ್ತಾ ಇರಲಿಲ್ಲ. ಆವಾಗ ನಾನು ಲಟ್ಟಿಸಿ ರೊಟ್ಟಿ ಮಾಡೋಕೆ ನೋಡೋಣ ಅಂತ ಹೇಳಿ ಕಲಿತೆ. ಇವಾಗ ರೊಟ್ಟಿ ಮಾತ್ರ ಸೂಪರಾಗಿ ಬರುತ್ತೆ. ಎಷ್ಟು ಬೇಕಾದರೂ ರೊಟ್ಟಿ ಮಾಡ್ಬೋದು. ಒಂದು 10-15 ನಿಮಿಷನಾಗ ಒಂದು 50 ರೊಟ್ಟಿ ತನಕನೂ ಮಾಡ್ಬೋದು ರೊಟ್ಟಿನ. ಈ ಥರ ಹಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿದ್ಕೊಂಡು ಇಟ್ಕೊಳ್ಳೋದು. ಈ ಥರ ಹಿಟ್ಟಾಗಿದೆ ನೋಡಿ. ಸ್ವಲ್ಪ ನೀರು ಹಚ್ಚೋದು, ಆ ಥರ. ಮತ್ತು ಈ ಥರ ಹಿಟ್ಟನ್ನು ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡು ಈ ಥರ ಹಿಟ್ಟು ಮಾಡ್ಕೊಂಡು ಇಟ್ಕೋಬೇಕು ನೋಡಿ. ಈ ಥರ ಇಟ್ಕೊಂಡ್ಬಿಟ್ಟು ಹೇಗೆ ಲಟ್ಸೋದಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಹಿಟ್ಟು ಹಾಕೋಬೇಕು ನೋಡಿ. ತೆಳಗೆ ಹಿಟ್ಟು ಹಾಕೊಂಡ್ಬಿಟ್ಟು ರೊಟ್ಟಿ ಹಿಟ್ಟು ತೊಗೋಬೇಕು. ರೊಟ್ಟಿ ಹಿಟ್ಟು ತೊಗೊಂಡು ಆ ಥರ ಸ್ವಲ್ಪ ಬಡಕೋಬೇಕು ಇವಾಗ ರೊಟ್ಟಿನ.
ಈ ಕಡೆ ತವೆ ಕಾಯಕ್ಕೆ ಇಟ್ಟಿದ್ದೀನಿ, ತವೆ ಕೂಡ ಕಾಯ್ತಾ ಇದೆ. ಹಾಗೆ ಈ ಥರ ಲಟ್ಟಿಸ್ಕೋಬೇಕು ನೋಡಿ. ಸ್ವಲ್ಪ ಒಂದು ಪೇಪರ್ ಕಟ್ಟಿದ್ದೀನಿ, ಪೇಪರ್ ಕಟ್ಟಿಬಿಟ್ಟು ರೊಟ್ಟಿನ ಲಟ್ಟಿಸ್ತಾ ಇದ್ದಾರೆ ನೋಡಿ. ಎಷ್ಟು ಬೇಕಾದಷ್ಟು ದೊಡ್ಡದಾಗಿ ರೊಟ್ಟಿನ ಮಾಡ್ಕೋಬೋದು. ತಿಳುವಾಗಿ ಕೂಡ ಬರುತ್ತೆ ರೊಟ್ಟಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಲಟ್ಟಿಸ್ಕೊಂಡ್ರೆ ಸಾಕು ನೋಡಿ. ಚಪಾತಿ ಹೇಗೆ ಲಟ್ಟಿಸ್ತೀವಲ್ಲ ಅದೇ ಥರನೇ ಸ್ವಲ್ಪ ಭಾರ ಹಾಕಬಾರ್ದು, ಸ್ಲೋ ಆಗಿ ಲಟ್ಟಿಸ್ತಾ ಇರಬೇಕು. ಹಾಗೆ ಇವಾಗ ತವೆಗೆ ಹಾಕ್ತೀನಿ ನೋಡಿ ಇದನ್ನು ರೊಟ್ಟಿನ. ತವೆ ಫುಲ್ ಕಾದಿದೆ. ಹಿಟ್ಟಿಗೆ ನೀರು ಕೂಡ ಹಚ್ಕೋತೀನಿ. ಇವಾಗ ನೀರಲ್ಲಿ ಹಿಟ್ಟಿಗೆ ನೀರು ಹಚ್ಕೋತಾ ಇದ್ದೀನಿ ನೋಡಿ. ಈ ಥರ ಒಂದು ಬಟ್ಟೆಯಿಂದ ಈ ಥರ ಹಿಟ್ಟಿಗೆ ನೀರು ಹಚ್ಕೊಂಡ್ಬಿಡ್ಬೇಕು. ಅಲ್ಲಿ ರೊಟ್ಟಿ ಬೇಯ್ತಾ ಇದೆ, ಹಾಗೆ ಇಲ್ಲಿ ಮತ್ತೊಂದು ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ದೊಡ್ಡ ರೊಟ್ಟಿ ಬೇಕು ಅಷ್ಟು ದೊಡ್ಡ ರೊಟ್ಟಿಗಳನ್ನು ಮಾಡ್ಕೋಬೋದು. ಸ್ವಲ್ಪ ಹಿಟ್ಟು ತೆಳಗೆ ಹಚ್ಚಬೇಕು, ಹಚ್ಚಿಬಿಟ್ಟು ಈ ಥರ ಲಟ್ಟಿಸ್ಕೊಂಡು ಸ್ವಲ್ಪ ಬಡಿದ್ಬಿಟ್ಟು ಆಮೇಲೆ ಲಟ್ಟಿಸ್ಕೋತಾ ಇರಬೇಕು. ಹಾಗೆ ಸ್ವಲ್ಪ ಹಿಟ್ಟು ಹಾಕೋತಾ ಇರೋದು ನೋಡಿ, ಹಾಕೊಂಡು ಹಾಗೆ ಲಟ್ಟಿಸ್ತಾ ಇರೋದು ನೋಡಿ. ಅದೇ ಥರ ಲಟ್ಟಿಸ್ಬೇಕು. ಆ ಕಡೆ ರೊಟ್ಟಿ ಲಟ್ಟಿಸ್ತಾ ಇರೋದು, ಈ ಕಡೆ ರೊಟ್ಟಿನ ತಿರುವಿ ಹಾಕೊಂಡ್ಬಿಡೋಣ. ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ರೊಟ್ಟಿ, ಚೆನ್ನಾಗಿ ರೊಟ್ಟಿ ಬರುತ್ತೆ. ಇಲ್ಲಿ ನೋಡಿ ಈ ಕಡೆ ರೊಟ್ಟಿ ಲಟ್ಟಿಸ್ಕೊತಾ ಇರೋದು. ಬೇಗನೆ ರೊಟ್ಟಿ ಮಾಡ್ಕೊಂಡ್ಬಿಡ್ಬೋದು ನೋಡಿ. ನೋಡಿ ಎಷ್ಟು ದೊಡ್ಡದು ರೊಟ್ಟಿ, ಎಷ್ಟು ಈಸಿಯಾಗಿ ರೊಟ್ಟಿ ಬರಲ್ಲ ಅನ್ನೋರು ಕೂಡ ರೊಟ್ಟಿ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ನೋಡಿ ರೊಟ್ಟಿನೂ ಬೇಯ್ತಾ ಇದೆ. ಇಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡೋಣ. ಚೆನ್ನಾಗಿ ರೊಟ್ಟಿ ತಿಳುವಾಗಿ ಕೂಡ ಇರ್ತವೆ. ಇಲ್ಲಿ ನೋಡಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಕಟ್ರು ಬೇಕಂದರೆ ಕಟ್ರು ಕೂಡ ಮಾಡ್ಕೋಬೋದು. ಇಲ್ಲಿ ರೊಟ್ಟಿನ ಹಾಕಿಬಿಟ್ಟೆ ನೋಡಿ. ಇವಾಗ ತೆಗೆದ್ಬಿಟ್ಟು ಇನ್ನೊಂದು ರೊಟ್ಟಿನ ಹಾಕೋತಾ ಇದ್ದೀನಿ. ಇಲ್ಲಿ ಇದಕ್ಕೆ ನೀರು ಹಚ್ಕೊಳ್ಳೋಣ. ಹಾಗೆ ಇದೇ ಥರ ರೊಟ್ಟಿ ಮಾಡ್ಕೋತ ಹೋದರೆ ಸಾಕು ಫ್ರೆಂಡ್ಸ್, ಎಲ್ಲ ರೊಟ್ಟಿನೂ ಕಂಪ್ಲೀಟ್ ಆಗುತ್ತೆ. ಹಾಗೆ ಬೇಗ ರೊಟ್ಟಿ ಬರಲ್ಲ ಅನ್ನೋರು ಕೂಡ ರೊಟ್ಟಿನ ಮಾಡ್ಕೊಂಡು ಬಿಡ್ಬೋದು, ಬೇಗ ರೊಟ್ಟಿ ಮಾಡ್ಕೋಬೋದು. ಇನ್ನು ಇದಕ್ಕಿಂತ ದೊಡ್ಡದು ತವೆ ಎಷ್ಟು ಹಿಡಿಯುತ್ತೆ ಅಷ್ಟು ಕೂಡ ಮಾಡ್ಬೋದು. ನಾನು ಇಷ್ಟು ದೊಡ್ಡದು ಮಾಡಿದ್ದೀನಿ ನೋಡಿ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ಹಾಗೆ ರೊಟ್ಟಿ ಮಾಡ್ತಾನೆ ಇರೋದು. ಇಲ್ಲಿ ರೊಟ್ಟಿ ಬೇಯ್ತಾ ಇದೆ ನೋಡಿ. ಇದನ್ನು ತೆಗೆದು ಹಾಕೊಳ್ಳೋಣ. ಈ ಥರ ಇಲ್ಲಿ ರೊಟ್ಟಿ ಲಟ್ಟಿಸ್ತಾ ಇದೆ. ಎಷ್ಟು ದೊಡ್ಡದು ಬೇಕೋ ಅಷ್ಟು ಬೇಕಾದಷ್ಟು ದೊಡ್ಡದನ್ನು ಮಾಡ್ಕೋಬೋದು ನೋಡಿ ರೊಟ್ಟಿ. ಇದಕ್ಕಿಂತ ತಿಳುವಾಗಿ ಕೂಡ ಮಾಡ್ಕೋಬೋದು ರೊಟ್ಟಿ. ನೋಡಿ ಅದು ರೊಟ್ಟಿ ರೆಡಿ ಆಯಿತು. ಇಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನಿಲ್ಲ, ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು. ಇವಾಗ ಇನ್ನೊಂದು ರೊಟ್ಟಿನ ಹಾಕೊಂಬಿಡೋಣ. ಹಾಗೆ ಇಲ್ಲಿ ರೊಟ್ಟಿ ತೆಗೆದು ಹಾಕಿದ್ದೀನಿ. ಹಾಗೆ ಇನ್ನೊಂದು ರೊಟ್ಟಿನೂ ಹಾಕೋತಾ ಇದ್ದೀನಿ. ಮತ್ತು ಹಿಟ್ಟಿಗೆ ನೀರು ಹಚ್ಕೋತಾ ಇದ್ದೀನಿ.
ಹಾಗೆ ರೊಟ್ಟಿನ ಲಟ್ಟಿಸೋದು. ನನ್ನ ರೊಟ್ಟಿ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಬೇಕು, ಸಪೋರ್ಟ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಥರ ರೊಟ್ಟಿನ ರೆಡಿ ಆಗ್ತಾಯಿದೆ ನೋಡಿ. ಇಲ್ಲಿ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ.